ಏನ್ ಇದಾನ ಮನೆ ಹತ್ರ ನಮ್ ಜಗಣ್ಣ ಏನ್ ಬೇರೆ ಕಡೆ ಏನಾದ್ರು ಕೆಲ್ಸಕ್ಕೆ ಹೋಗಿದಾನ ಏನ ಆತ್ಲಾಗಿ. ಹ್ಞೂ ಬಾರ್ಲ ಪಾಪ ಅಂತ ಹೇಳಿದೀನಿ. ಹುಡುಗ ಮನೆ ಹತ್ರನೂ ಬಂದಿಲ್ಲ ಏನಿಲ್ಲ. ಅಲ್ಲ ಬರದಿದ್ದರೆ ಸಾಮಾನ್ಯಕ್ಕೆ ಈ ಟಾತಿಗೆ ಬಂದ್ಬಿಡೋನು. ಹ್ಞೂ ಏನ್ ಮಾಡೋದು. 7 ಗಂಟೆಗೆ ಬಾರ್ಲ ಪಾಪ ಕೊಬ್ಬರಿ ಸುಲೇಕಂತ ಹೇಳಿದೀನಿ. ಸರಿ ಕಣ್ರಂಗಜ್ಜ ಆಯ್ತು ಬರ್ತೀನಿ ಕಣ್ ಹೇಳು ಅಂತ ಹೇಳಿದ್ದ. ನೋಡಿರೆ ಮಂತಾವ್ನು ಇರಲಿಲ್ಲ ಬರಲಿಲ್ಲ. ಏನು ಮಾಡೋದು ನೋಡೋಣ. ಅಮ್ಮಣ್ಣಿ ನಿಂಗಮ್ಮ ಏನಾದರೂ ಇದ್ರೆ ಕೇಳಿದ್ರೆ ಗೊತ್ತಾಗುತ್ತೆ. ಕೆಲ್ಸಕ್ಕೆ ಎಲ್ಲೋಗಿದ್ದಾನೆ ಏನು ಎತ್ತ ಅಂತ, ಏನು ಮಂತಾವ್ಲನಿ ಇದ್ದಾನ ಅಂತ ಕೇಳ್ಬೋದು. ಪಾಪ ಲೇ ಜಗಣ ಜಗಣ ಪಾಪ ಲೇ ಪಾಪ. ಇಷ್ಟು ಸಲ ಕೂತ್ಕೊಂಡ್ರು ಆಚೆ ಕಡೆನೆ ಬರ್ತಿಲ್ವಲ್ಲ. ನನ್ನ ಅಂದಾಜ್ ಪ್ರಕಾರ ಬೇರೆ ಕಡೆ ಏನಾರ ಕೆಲ್ಸಕ್ಕೆ ಏನಾರ ಹೋಗಿರ್ಬೇಕಾ. ಮೊನ್ನೆನು ನಮ್ಮ ಜಗಣ್ಣ ಹಂಗೆ ಮಾಡಿದ್ದ. ನಮ್ದಕ್ಕೆ ಗೊಬ್ಬರ ಚಲಕ್ಕೆ ತೋಟಕ್ಕೆ ಬರ್ತೀನಿ ಕಣ್ರ ಗಜ್ಜ ಅಂತ ಹೇಳಿದ್ದ. ಸರಿ ಕಣ್ಣ ಪಾಪ ಆಯ್ತು ಅಂತ ಹೇಳಿ ನಾನು ತಿಂಡಿ ಗಿಂಡಿ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕುಂತಿದ್ದೀನಿ. ಅವಾಗ ಬರ್ತಾನೆ ಇವಾಗ ಬರ್ತಾನೆ ನಮ್ಮ ಜಗಣ್ಣ ಅಂತ. ಆಮೇಕಿಂದ ನೋಡಿದ್ರೆ ನಮ್ಮ ಗೌಡ್ರ ತೋಟಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದ. ಹಂಗೆ ಏನಾದ್ರೂ ಯಾರು ಎಮರ್ಜೆನ್ಸಿ ಇತ್ತಂತ ಕೆಲಸ ಏನಾದ್ರು ಕರ್ಕೊಂಡು ಹೋಗ್ಬಿಟ್ರೆ ಏನ ಬೇರೆಯವ್ರದಕ್ಕೆ ಹೋದ್ನ ಏನ ಅತ್ಲಾಗ ನಾಳೆಯಿಂದ ಬಂದರೆ ಆಗುತ್ತಂತ ನಮ್ದಕ್ಕೆ. ನೋಡಂತಡಿ ಒಂದು ಮಾತು ನಿಂಗಮ್ಮಂಗನೆ ಕೇಳೋಣ. ಪಾಪ ಅಮ್ಮಣಿ ನಿಂಗಮ್ಮ ಅಮ್ಮಣಿ ಬಾರ್ತಾ ಇಲ್ಲೇ. ಎಲ್ಲಮ್ಮ ಜಗಣ್ಣ ಇಲ್ಲ ಕಾಣಿಸ್ತಿಲ್ಲ. ಇದನ್ನೇನಮ್ಮ ಜಗಣ್ಣ ಮನೇಲಿ. ಯಾರು ಯಾರದು ಕೂಕಾಡ್ತಿರೋದು? ಬರ್ತೀನಿ ತಡೀರಿ ಒಂದ್ ನಿಮಿಷ. ನಾನ್ ಕಣ್ತಾಯಿ ನಿಮ್ ರಂಗಜ್ಜೋ. ಅಮ್ಮಣಿ ಪಾಪ ನಾನ್ ಕಣಮ್ಮ ನಿಮ್ ರಂಗಜ್ಜೋ. ಬಾರ್ತಾಯಿ ಇಲ್ಲಿ ಜಗಣ್ಣ ಇಲ್ವೇನಮ್ಮ? ಅಗಳ ನಮ್ ರಂಗಜ್ಜ. ಇದ್ಯಾಕ ರಂಗಜ್ಜ ಮನೆ ಹತ್ರ ಬಂದಿದ್ಯಾ ಬೆಳಿಗ್ಗೆನೆ? ಏನ್ ಸಮಾಚಾರ? ಅಯ್ಯೋ ನನ್ನ ತಾಯಿ ಸಮಾಚಾರ ಇರ್ಲಿ ಕಣ ಬಾರ್ತಾಯಿ ಇಲ್ಲಿ. ಜಗನ್ ಇಲ್ವೇನಮ್ಮ ಮಂತವ ಎಲ್ಲೋಗಿದ್ದಾನಮ್ಮ? ಇದೊಳ್ಳೆ ಕತೆ ಆಗೋಯ್ತಲ್ಲ ನಮ್ ರಂಗಜ್ಜನಿಂದ. ಅಲ್ಲ ಕಣ ರಂಗಜ್ಜ, ನಮ್ಮ ಯಪ್ಪ ನೋಡಿದ್ರೆ ನಿಮ್ಮನೆ ಹತ್ರನೇ ಕೊಬ್ಬರಿ ಸುಲಿಯಕ್ಕೆ ಇವತ್ತು ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕು, ಅಲ್ಲೇ ಒತ್ತಾಗೈತೆ ಅಂತ ತಿಂಡಿ ತಿಂದಲೆ ಬೇಗ ಅರ್ಜೆಂಟ್ ಆಗೇನೆ ಹೋಯ್ತು. ತಿಂಡಿ ತಿನ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಇಲ್ಲ 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 ಅಲ್ಲೇ ಮನೆ ಹತ್ರ ನನಗೆ ಗೌರಜ್ಜಿ ಮಾಡಿರುತ್ತೆ ತಿಂಡಿ, ಹೋಗಿ ಕೊಬ್ಬರಿ ಸುಲಿಬೇಕು ಸುಮ್ಕಿರು ರಂಗಜ್ಜ 6:30ಗೆನೆ ಕರೆದಿತ್ತು ಮನೆ ಹತ್ರ. ಅಲ್ಲ 8 ಗಂಟೆ ಹತ್ರ ಆಗ್ತಾ ಬಂದೈತೆ ಒತ್ತಾಗ್ಬಿಡ್ತು. ನಾನು ಹೋಗ್ತೀನಿ ಕಣ ಸುಮ್ಕಿರು ಅಂತ ಅವರು ಅರ್ಜೆಂಟ್ ಮಾಡ್ಕೊಂಡು ಹೋದ್ರು. ನೀವು ನೋಡಿದ್ರೆ ಇವಾಗ ಬಂದ್ಬಿಟ್ಟು ಇಲ್ವೇ ನಮ್ಮ ಜಗಣ್ಣ ಅಂತ ಕೇಳ್ತಿದ್ಯಲ್ಲ, ನಾನು ಏನು ಉತ್ತರ ಹೇಳನ್ ಹೇಳಿ ಇವಾಗ? ಅಲ್ಲ ಕಣ್ತಾಯಿ ನಿಂಗಮ್ಮ, ಹಂಗಾರೆ ನಮ್ ಜಗಣ್ಣ ಹಂಗಾರೆ ನಮ್ಮಂತವ ಓದ್ನೇನಮ್ಮ ಮತ್ತೆ ಸಿಗ್ಲೇ ಇಲ್ವಲ್ಲಮ್ಮ. ನಾನ್ ನೋಡಿದ್ರೆ ಈಟೊತ್ತವರೆಗೂ ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಅವ್ನು ಜಗಣ್ಣಂಗೂ ನಿಂಗಣ್ಣಂಗೂ ಇಬ್ರಿಗೂ ಹೇಳಿದ್ದೆ. ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾದು 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 ನಿಮ್ಮ ಅಜ್ಜಿಗೆ ಗೌರಜ್ಜಿಗೆ ತಿಂಡಿ ಮಾಡಿರಮ್ಮ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ಈಟೊತ್ತಾದ್ರೂ ಹುಡುಗರು ಬರ್ಲಿಲ್ಲ, ಏನಾರ ಕೆಲ್ಸಕ್ಕೆ ಬೇರೆ ಕಡೆ ಏನಾರು ಹೋಗ್ಬಿಟ್ರು ಏನ ಒಂದು ಮಾತು ಕೇಳ್ಕೊಂಬರ್ತೀನಿ ತಡಿಯೆ ಅಂತ ನಾನು ಮನೆ ಹತ್ರ ಹುಡ್ಕೊಂಬಂದೆ. ನೋಡಿದ್ರೆ ನೀನ್ ನೋಡಿದ್ರೆ ಕೆಲ್ಸಕ್ಕೆ ಹೋದ್ರು ಅಂತ ಹೇಳ್ತೀಯ. ಮಂತಾವ ನೋಡಿದ್ರೆ ಆ ಹುಡುಗರು ನಾನು 7:30ವರೆಗೂ ಮಂತಾವಳದಿ ಇದ್ದು ಕಾಯ್ಕೊಂಬಂದಿದ್ದೀನಿ ಅಲ್ಲೇ ಕುಂತು ಯಾರು ಸಿಗ್ಲಿಲ್ಲ. ಅಕಸ್ಮಾತ್ ಏನಾದ್ರು ಬರೋದಿದ್ದಿದ್ರೆ ದಾರಿ ಮಧ್ಯದಲ್ಲ ಏನಾದ್ರು ಸಿಗರದಲ್ವೇ ನಮ್ಮನಿ ನನಗೆ. ಅಲ್ಲೂ ಸಿಗ್ಲಿಲ್ಲ ಏನಿಲ್ಲ ಕಾಣಿಸ್ಲಿಲ್ಲ. ಮತ್ತೆ ಇನ್ಯಾರಕ್ಕೆ ಹೋದ್ರು ನಮ್ದಕ್ಕೇನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ದಿಟ್ಟವಾಗ್ಲೂ ರಂಗಜ್ಜಾರು ಇದಕ್ಕೇನೆ ಕೊಬ್ಬರಿ ಸುಲಿಯಕ್ಕೆ ಹೋಗ್ಬೇಕಂತ ಹೇಳಿದ್ನೇನಮ್ಮ ನಮ್ ಇವನ ಜಗಣ್ಣ. ನಿಜವಾಗ್ಲು ಕಂಡ್ರಂಗಜ್ಜ ನಿನ್ಗೆ ಯಾಕಪ್ಪ ಸುಳ್ಳು ಹೇಳಕ್ ಹೋಗೋಣ ನಾನು. ತಿಂಡಿ ತಿನ್ ಬರ್ರಿ ತಿಂಡಿ ಮಾಡಿದೀನಿ ಬರ್ರಿ ಅಂತ ಹೇಳ್ದೆ. ಇಲ್ಲ ಕಣಮ್ಮ ಅರ್ಜೆಂಟು ನಾನು ಹೋಗ್ಬೇಕು ಸುಮ್ಕಿರುವ, ಅಲ್ಲೇ ಕೊಬ್ಬರಿ ಸುಲಿಯಕ್ಕೆ ಹೋಗ್ಬೇಕು, ಅಲ್ಲೇ ತಿಂಡಿ ಮಾಡಿರ್ತಾರೆ ಇನ್ನೇ ನಮ್ ಗೌರಜ್ಜಿ, ಅಲ್ಲೇ ತಿನ್ಕೊಂತೀನಿ ಸುಮ್ಕಿರುವ ಅಂತ ಅರ್ಜೆಂಟ್ ಮಾಡ್ಕೊಂಡು ಹೋದ್ರು ಕಂಡ್ರಂಗಜ್ಜ. ಹೋಗು ಸಾಮಾನ್ಯಕ್ಕೆ ನೀನು ಸಾಮಾನ್ಯಕ್ಕೆ ಈ ಕಡೆ ಲಾಸ್ ಬಂದಿದ್ಯಾ, ಅವರು ಗೌಡ್ರ ಮನೆ ಮುಂದ್ ಲಾಸ್ ಎಲ್ಲ ಹೋಗಿರ್ಬೇಕು. ಹಂಗಾಗಿ ಕಾಣಿಸಿಲ್ಲ ಸಿಕ್ಕಿಲ್ಲ ನಿನಗೆ. ಇನ್ನೇನು ಹೋಗಿರು ಮಂತವ ಸಿಗ್ತಾರೆ. ನೀನ್ ಯಾಕೆ ಹುಡ್ಕೊಂಬರ್ತೀಯ ಹೋಗು. ಸರಿ ಕಣ ತಾಯಿ ಆಯ್ತು ಹೋಗು. ತಿಂಡಿ ಏನೋ ಮಾಡ್ತಿದ್ದೆ ಅನ್ಸುತ್ತೆ, ನಾನು ಕರೆದು ಬಿಟ್ಟೆ. ಹೋಗ್ತಾಯಿ ತಿಂಡಿ ಮಾಡು ಹೋಗು. ಬಾರಂಗಜ್ಜ ಟೀ ಏನಾರ ಕಾಸು ಕೊಡ್ತೀನಿ, ಬಾ ಟೀ ಕುಡಿ ಬಾ. ಇಲ್ಲ ಕಣ ತಾಯಿ ನಿಂಗಮ್ಮ ಇವಾಗ ಟೀಗಿ ಏನು ಕುಡಿಯಲ್ಲ ಸುಮ್ಕಿರು. ಕೆಲ್ಸಗಳಿದಾವೆ ಇನ್ನೇನು. ನಮ್ ಜಗಣ್ಣನೂ ನಿಂಗಣ್ಣ ಹೋಗಿದ್ರೆ ಇನ್ನೇನು ಕೊಬ್ಬರಿ ಎಲ್ಲ ಗುಡ್ಗಾಕ್ಬೇಕು ತಗೊಂಡು ಹೋಗ್ಬಿಟ್ಟು ತಿರ್ಗಾ ಕೊಬ್ಬರಿ ಬೇರೆ ಸುಲಿಸ್ಬೇಕು. ಒತ್ತಾಗ್ಬಿಡುತ್ತೆ ಕಣಮ್ಮ, ಮಂತವ ಕೆಲ್ಸಗಳು ಜಾಸ್ತಿ ಇದಾವೆ. ನಾನು ಬರ್ತೀನಿ ಕಣ ತಾಯಿ. ಅಲ್ಲ ಇವ್ರು ನೋಡಿದ್ರೆ ಇವರು ಮನೆ ಹತ್ರ ಕೊಬ್ಬರಿ ಸುಲಿಯಕ್ಕೆ ಹೋಗ್ಬೇಕು ರಂಗಜ್ಜರ್ ಮಂತವ ಅಂತ ಇವ್ರು ಹೋದ್ರು. ನಮ್ ರಂಗಜ್ಜ ನೋಡಿದ್ರೆ ಬಂದಿಲ್ಲ ಅಂತ ಇವ್ರು ಹುಡ್ಕೊಂಡ್ ಬಂದಿದ್ದಾರೆ.
ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಸಾಮಾನ್ಯಕ್ಕೆ ಹೋಗಿರ್ತಾರೆ. ಅದೇ ಈ ಕಡೆ ಲಾಸ್ ಬಂದೈತೆ ರಂಗಜ್ಜ, ಅವರು ಗೌಡ್ರ ಮನೆ ಲಾಸಿ ಅಲ್ಲಾಸಿ ಜಾಗ ಐತಲ್ಲ ಮನೆ ಮುಂದ್ಲಾಸಿ ಅಲ್ಲಾಸಿ ಏನಾದ್ರು ಹೋಗಿರ್ಬೇಕು. ಹಂಗಾಗಿ ಮಧ್ಯದಲ್ಲಿ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ರಂಗಜ್ಜ ಹುಡ್ಕೊಂಬಂದೈತ್ ಕಣಿ ಹೇಳು. ಹ್ಞೂ ಇವಳೆ ಇವಳೆ ನಾನಂದ್ರಿಟ್ಟು ತೋಟದ ಹೋಗಿ ಬರ್ತೀನಿ ಕಣೆ. ಹ್ಞೂ ತಿಂಡಿ ಎಲ್ಲ ತಿಂದಾಯ್ತು. ಇನ್ನೇನು ಒಂದ್ ಗಳಿಗೆ ಹಂಗೆ ಹೋಗ್ಬಿಟ್ಟು ತೋಟದ ಕಡೆ ಎಲ್ಲ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ. ಅದೇನ್ ಕೆಲಸ ಮಾಡ್ತೀರಿ ನೀನು? ಅಗಳ ನಮ್ ಗೌಡ್ರು ಅಬ್ಬಬ್ಬಬ್ಬಬ್ಬ ಎಷ್ಟ್ ದಿವಸ ಆಯ್ತಪ್ಪ ನಮ್ ಗೌಡ್ರು ನೋಡ್ಬಿಟ್ಟು. ಓಹೋ ಏನ್ ಗೌಡ್ರೆ ತಿಂಡಿ ಆಯ್ತ್ರ? ಅಬ್ಬಾ ಎಷ್ಟ್ ದಿವಸ ಆಯ್ತ್ರಿ ಗೌಡ್ರೆ ನಿಮ್ ಮಕ ನೋಡಿ. ಆ ಇವತ್ ಕಾಣಿಸ್ಕೊಂತೀರಾ? ಎರ ಎರ ಲೇ ಲೇ ರಂಗಜ್ಜ, ಬಾ ಸುಮ್ಕಿರ್ಲಾ ಸುಮ್ಕಿರೋ. ಅಲ್ಲ ಕಣೋ, ನಾನು ಊರಲ್ಲಿ ಇದ್ದೀನಿ, ನೀನೇ ಇರಲಕ್ಕಲ್ಲ ಒಂದ್ 2-3 ದಿವಸದಿಂದ. ಓಹೋ ಎಷ್ಟ್ ದಿವಸ ಆಯ್ತು ನಮ್ ಗೌಡ್ರು ನೋಡಿ ಅಂತ ಹೆಂಗ್ ಹೇಳ್ತಾನ ನೋಡು. ಎಲ್ಲ ಮದ್ವೆ ಗಿದ್ವೆ ಎಲ್ಲ ಜೋರಾಗಿ ಮಾಡ್ತಿದ್ದೀರಾ. ತಮ್ಮನ ಮಗನ ಮದ್ವೆ ಬೇರೆ, ಎಂಗೇಜ್ಮೆಂಟ್ ಬೇರೆ ಶುರು ಮಾಡ್ಕೊಂಡಿದ್ದೀರಾ. ಎಲ್ಲ ಪೂರಾ ಬ್ಯುಸಿ ಆಗ್ಬಿಟ್ಟಿದ್ಯಾ ಕಣಪ್ಪ. ಬೀಗ್ರ ಮನೆಗೆ ಬೇರೆ ಜಾತ್ರೆಗೆ ಬೇರೆ ಹೋಗಿದ್ದೆ, ನೀನೇ ಕಾಣಿಸ್ತಿರಲ್ಲಪ್ಪ ಒಂದು ವಾರ ದಿವಸದಿಂದ. ನನಗೆ ಸುಳ್ಳು ಬೇರೆ ಹೇಳ್ತೀಯಲ್ಲ ಗೌಡ್ರೆ, ನೀವು ಕಾಣಿಸ್ತಿರಲಿಲ್ಲ ಅಂತ. ಲೇ ರಂಗಜ್ಜ, ಯಾಕಡೆ ಹೊಲ್ಟೆ? ಏನ್ ಮನೆ ಕಡೆ ಹೊಲ್ಟೆ ಏನು? ಎಲ್ಲಿ ತೋಟತಾ ಹೋಗಿದ್ದ? ಇಲ್ ಕಣ್ ಗೌಡ್ರೆ, ತೋಟತಾವೇನು ಹೋಗ್ತಿರಲ್ಲ, ಇಲ್ಲ ಜಗಣಮ್ಮಂತ ಹೋಗಿದ್ದೆ. ಒಂದಿಟ್ಟು ಕೊಬ್ಬರಿ ಸುಲಿಸ್ತಿದ್ದೀನಿ ಕಣ್ರಿ ಗೌಡ್ರೆ. ಅದಕ್ಕೆ ಕೊಬ್ಬರಿ ಸುಲಿಯಕ್ಕೆ ಜಗಣ್ಣ ಬರ್ತೀನಿ ಅಂತ ಹೇಳಿದ್ದ. ಜಗಣ್ಣನು ನಿಂಗಣ್ಣ ಬೆಳಿಗ್ಗೆ ಬೇಗ ಬರ್ರಪ್ಪ ಅಂತ ಹೇಳಿದ್ದೆ. ಒಂದ್ರಿಟ್ಟು ಕಾಣಿಸ್ತಿಲ್ವಲ್ಲ, ಬಂದಿರಿಲ್ಲ. ಅಲ್ಲ 8 ಗಂಟೆ ಹತ್ತತ್ರ ಆಯ್ತಾ ಬಂತಲ್ಲ, ಅದಕ್ಕೆ ಏನೋ ಬರ್ತಾರ ಬೇರೆ ಕಡೆ ಏನಾರ ಕೆಲ್ಸಕ್ಕೆ ಹೋಗಿದಾರ ಅಂತ ಹುಡ್ಕೊಂಡು ಹೋಗಿದ್ದೆ ಕಣ್ರಿ ಗೌಡ್ರೆ ಮಂತಾಬ. ಮತ್ತೆ ನೀವೆಲ್ಲ ನೋಡ್ರಿ, ತಿಂಡಿ ಆಯ್ತ್ರ ನಿಮ್ದು? ಕೊಬ್ಬರಿ ಸುಲಿಸಿದ್ಯೇನಪ್ಪ? ಸರಿ ಕಣಪ್ಪ, ಆಯ್ತು ಸುಲ್ಸು. ಏನೇನೋ ಮಾಡ್ತಾನೆ ಇರ್ತೀಯ ಕಳ್ಳ ರಂಗಜ್ಜ. ಅಲ್ಲ ಕಳ್ಳ ರಂಗಜ್ಜ, ಒಂದು ವಾರದ ಮುಂಚೆನೆ ಕೊಬ್ಬರಿ ಸುಲಿಸ್ಬೇಕಣ್ರಿ ಗೌಡ್ರೆ ಅಂತ ಹೇಳಿರಲ್ವಾ ನೀನು? ತೋಟತಾವ ನಾವು ಮಾತಾಡ್ಕೊಂಡು ಕೂತ್ಕೋಬೇಕಾದ್ರೆ. ಅದ್ಯಾಕೆ ಸುಲಿಸ್ಲಿಲ್ವಾ ಅವಾಗ? ಇಲ್ಲ ಕಣ್ಗೌಡ್ರೆ, ಇನ್ನೆಲ್ಲ ಸುಲ್ಸನ್ ಹೇಳ್ರಿ, ಟೈಮೇ ಸಿಗ್ಲಿಲ್ಲ. ಇನ್ನೇನು ಊರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಕೊಬ್ಬರಿ ಸುಲ್ಸಿದ್ರೆ ಆಗುತ್ತಂತ ಸುಮ್ಕಾಗ್ಬಿಟ್ಟೆ. ಊರ್ ಜಾತ್ರೆ ಬೇರೆ ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟೆ. ನೆಂಟ್ರೆಲ್ಲ ಬಂದ್ರು, ಬೀಗರು ಬೇರೆ ಬಂದ್ರು. ಹಂಗಾಗಿ ಏನು ಮಾಡಿಸ್ಲಿಲ್ಲ. ಇನ್ನೇನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಕೊಬ್ಬರಿ ಸುಲ್ಸಿದ್ರೆ ಆಗುತ್ತಂತ ಸುಮ್ಕಾದೆ. ಆಮೇಲಿಂದ ಇಲ್ಲಿ ನಮ್ಮ ತಮ್ಮನ ಮನೆದು ಮಗಂದು ಮನೆ ನೋಡಕ್ ಬೇರೆ ಬಂದ್ರಲ್ಲ, ಮದ್ವೆ ಎಂಗೇಜ್ಮೆಂಟಿಗೆಲ್ಲ. ಅದೂ ಅವ್ರು ಬೇರೆ ನೆಂಟ್ರು ಬೇರೆ ಬಂದ್ರು. ಹಂಗಾಗಿ ಅವತ್ತು ಬರೋಕ್ಕಾಗಲಿಲ್ಲ. ಅದ್ರ ಮಾರನೇ ದಿವಸ ಇನ್ನೇನು ಬೀಗ್ರ ಮನೆಗೆ ಬೇರೆ ಜಾತ್ರೆಗೆ ಬೇರೆ ಹೋಗ್ಬಿಟ್ಟು ನಾನು ನಮ್ಮ ಅಜ್ಜಿ ಬೀಗರು ಎಲ್ಲಾರು. ಹಂಗಾಗಿ ಪುರ್ಸತ್ತೆ ಇಲ್ದಂಗೆ ಆಗೋಯ್ತು ಕಣ್ರಿ ಗೌಡ್ರೆ. ಹಂಗಾಗಿ ಇನ್ನೇನು ನೆನ್ನೆ ಸಾಯಂಕಾಲ ನೆನೋ ಬಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕೊಬ್ಬರಿ ಸುಲಿಸ್ತಿದ್ದೀನಿ ಕಣ್ರಿ ಗೌಡ್ರೆ ಅತ್ಲಾಗಿ. ಏನೇನೋ ಒಂದೊಂದು ಮಾಡ್ತಾನೆ ಇರ್ತೀಯಲ್ಲ ರಂಗಜ್ಜ. ಭಾಳ ಬುದು ಅಂತ ಕಣಪ್ಪ ನೀನಂತೂನು. ಒಂದ್ಗಳಿಗೆ ಸುಮ್ಕಿರಲ್ಲ, ಏನಿಲ್ಲ ಅತ್ಲಾಗಿ. ಕೆಲಸ 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 ಅಂತ ಕೆಲಸ ಮಾಡ್ತಾನೆ ಇರ್ತೀಯ. ಹಂಗ ಮಾಡಪ್ಪ, ಒಳ್ಳೇದಾಗ್ಲಿ. ಇನ್ನೇನು ತಿರ್ಗಾ ಪುರ್ಸತ್ತೆ ಸಿಗಲ್ಲ. ಮತ್ತೆ ಈಗ ಭಾನುವಾರ ಬೇರೆ ನಿನ್ನ ತಮ್ಮಂದು ಮಗಂದು ಬೇರೆ ಎಂಗೇಜ್ಮೆಂಟ್ ಬೇರೆ ಐತೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇನ್ನೇನು ಮದುವೆ ಬೇರೆ ಬೇಗ ಮಾಡಬೇಕು ಅಂತ ಬೇಕಾರೆ ಗೊತ್ತು ಮಾಡಬೇಕು ಡೇಟ್ ಎಲ್ಲ ಅಂತ ಬೇರೆ ಹೇಳ್ತಿದ್ರಿ. ಬೇಗ ಆಗೋಗ್ಬಿಟ್ರೆ ಅತ್ಲಾಗಿ ತಿರ್ಗಾ ಇನ್ನೂ ಬ್ಯುಸಿ ಆಗೋಗ್ಬಿಡ್ತೀವಿ. ಅವಾಗ ಪುರ್ಸತ್ತೆ ಸಿಗಲ್ಲ. ಎಲ್ಲ ಮದುವೆ ಕಾರ್ಡ್ ಬೇರೆ ಪತ್ರಿಕೆ ಬೇರೆ ಹಂಚಕ್ಕೆ ಹೋಗ್ಬೇಕು, ಎಲ್ಲ ಮುಂದೆ ನಿನ್ಕೊಂಡು ನೀವೇ ಮಾಡಬೇಕು, ಎಲ್ಲ ಇರುತ್ತೆ. ಸರಿ ಸರಿ ಆಯಿತು, ಮಾಡಿ ಹೋಗಪ್ಪ. ನಾನು ಬೇರೆ ತೋಟದ ಹೋಗ್ತಿದ್ದೀನಿ. ಇನ್ನೇನು ಇವತ್ತು ಕೊಬ್ಬರಿ ಸುಲಿಸಿದ್ಯಾ ಅಂದರೆ ಇನ್ನೇನು ತೋಟದ ಕಡೆ ಏನು ಬರೋಲ್ಲ ನೀನು. ಬಿಡು, ಸಾಯಂಕಾಲದ ಕಡೆಯಿಂದ ನೋಡೋಣ. ಅಲ್ಲೆಲ್ಲಾದ್ರೂ ಅಂಗಡಿ ಮಂತವೇನಾದ್ರು ಸಿಕ್ಕಾಗ ಮಾತಾಡಿದ್ರೆ ಆಗುತ್ತೆ. ಹೋಗಪ್ಪ, ಕೆಲಸಗಳಿದಾವಂತ ಬೇರೆ ಹೇಳ್ತಿದ್ಯಾ. ತಿಂಡಿ ತಿಂದೇನಿಲ್ಲ ರಂಗಜ್ಜ? ಇಲ್ಲ ಕಣ್ರಿ ಗೌಡ್ರೆ, ಇನ್ನು ತಿಂಡಿ ಗಿಂಡಿ ಏನು ತಿಂದಿಲ್ಲೋ. ಏನ್ ಮಾಡ್ತೀರಾ ಕೆಲ್ಸಗಳು? ಇವ್ ಜಗಣಂಗೆ ಹುಡ್ಕೋದಾಗ್ತೈತೆ ಬೆಳಿಗ್ಗೆಯಿಂದ ಅನ್ನೋನು. ಅಲ್ಲಿ ಇಲ್ಲಿ ಅಂತ ಅನ್ನೋನು. ಆ ನಿಂಗಣ್ಣಮ್ಮ ಅಂತ ಹೋಗಿದ್ದೆ, ಅದಾದ್ಮೇಲೆ ಅವ್ನು ಜಗಣಮ್ಮ ಅಂತ ಹೋಗಿದ್ದೆ. ತಿರ್ಗಾ ಇಲ್ಲ ಸಿಂಗ್ ನಡ್ಕೊಂಡು ಹೋಗ್ತಿದ್ದೀನಿ. ಈಗ ಮಂತ ಹೋಗ್ತಾ ಹೋಗ್ತಾ ಹೋಗಿ ಮೊದ್ಲು ಮಕ ತಕೊಂಡು ಗೌಡ್ರೆ ಮೊದ್ಲು ತಿಂಡಿ ತಿನ್ಬೇಕಣ್ರಿ ಗೌಡ್ರೆ. ಮೊದ್ಲಂಗೆ ಜಾಸ್ತಿ ಓದ್ತಿರಕ್ಕಾಗಲ್ ಕಣ್ರಿ ಗೌಡ್ರೆ. ತಿಂಡಿ ತಿನ್ಲಿಲ್ಲ ಅಂದ್ರೆ ಸುಸ್ತಾಗಂಗ ಆಗ್ಬಿಡುತ್ತೆ. ಅಲ್ಕಳ್ಳ ರಂಗಜ್ಜ, ಬಾರ ನಮ್ಮನ್ಲೇನೆ. ನಮ್ಮ ಅಜ್ಜಿ ರೊಟ್ಟಿ ಸುಟ್ಟು ತರಕಾರಿ ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡೈತೆ, ಬಾ ತಿನ್ಕೊಂಡು ಹೋಗುವಂತೆ. ಬಲು ಚೆನ್ನಾಗಿ ಮಾಡೈತೆ. ಬಾರವ್, ತಿಂಡಿ ತಿನ್ನಿಲ್ಲ ಅಂತಿದೀಯಲ್ಲ. ಬಾ ತಿಂಡಿ ತಿನ್ಕೊಂಡು ಹೋಗುವಂತೆ ಕಣ, ಬಾ. ಇಲ್ಕಂಡು ಸುಮ್ಕಿರಿ ಗೌಡ್ರೆ. ನಮ್ಮ ಅಜ್ಜಿ ಅಲ್ಲಿ ಮಂತವ ಪಲಾವ್ ಮಾಡೈತಂತೆ. ಮೊದ್ಲು ಜಗಣ ಬಂದನ ಬಂದಿಲ್ಲ ಅಂತ ಹೋಗಿ ಮೊದ್ಲು ನೋಡ್ಬೇಕಣ್ರಿ ಗೌಡ್ರೆ, ಗೊತ್ತಾಗ್ಬಿಡುತ್ತೆ. ಇನ್ನೊಂದ್ ದಿವಸ ಪುರ್ಸೊತ್ ಮಾಡ್ಕೊಂಡ್ ಬರ್ತೀನಿ ಕಣಿ ಹೇಳ್ರಿ. ಆಗ ಗೌಡ್ರೆ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣ್ರಿ ಗೌಡ್ರೆ.
ಆಮೇಕಿಂದ ಪುರ್ಸತ್ ಮಾಡ್ಕೊಂಡು ಇನ್ನೇನು ಅಲ್ಲೇ ಮನೆ ಪಕ್ಕದಲ್ಲಿ ತೋಟದಲ್ಲೇ ಕೊಬ್ಬರಿ ಸುಲಿಸಿರ್ತೀನಿ. ಬರ್ರಿ ಗೌಡ್ರಿ, ಬೇಜಾರಾಗ್ತಿರುತ್ತೆ. ಹ್ಞೂ ಶಂಕರಾಜಿಗೂ ಹೇಳ್ತೀನಿ. ನೀವು ಶಂಕರಾಜ ಇನ್ನೇನು ನಾನು ಇನ್ನೇನು ಹೇಳೋದು, ನೀವೇ ತೋಟದ ಹತ್ರ ಇಬ್ಬರು ಆಳೋದು ಬರ್ತಿರಲ್ಲ ಇನ್ನೇನು. ತೋಟದ ತಾವಲಿಂದ ಬರ್ರಿ. ಹ್ಞೂ ನನಗೂ ಬೇಜಾರಾಗ್ತಿರುತ್ತೆ. ಆಮೇಕಿಂದ ಮಧ್ಯಾಹ್ನದಿಂದ ಪುರ್ಸತ್ ಇರ್ತಿರಲ್ಲ, ಪುರ್ಸತ್ ಮಾಡ್ಕೊಂಡ್ ಬರ್ರಿ ಇಬ್ಬರು ಆಳೋನು. ನೋಡೋಣ ಕಡೆ ಹೇಳಾರಂಗಜ್ಜ, ನಾನು ಒಂದ್ರಿಟ್ಟು ತಿಪ್ಟೂರಿಗೆ ಬೇರೆ ಹೋಗಿ ಬರ್ಬೇಕಿತ್ತು. ಒಂದ್ರಿಟ್ಟು ಕೆಲಸಗಳಿದ್ದಾವೆ. ನೋಡೋಣ ಬಿಡು. ಇವತ್ತೇನಾದ್ರು ತಿಪ್ಟೂರಿಗೆ ಏನಾದ್ರು ಹೋಗ್ಲಿಲ್ಲ ಅಂದ್ರೆ ಆಮೇಲಿಂದ ನಾನು ಶಂಕರಜ್ಜ ಇಬ್ಬರು ಆಳೋನು ತೋಟದ ಹತ್ರ ಒಂದ್ಗಳಿಗೆ ಕೂತ್ಕೊಂಡು ಆಮೇಲಿಂದ ಬರ್ತೀವಿ ಕಣೆ ಹೇಳು, ಪುರ್ಸತ್ ಮಾಡ್ಕೊಂಡು. ಸರಿನಾ? ಜಗಣ, ಇನ್ನೇನು ಎಲ್ಲ ಕೊಬ್ಬರಿ ಎಲ್ಲಾನು ತಗೊಂಬಂದು ಗುಡ್ಡೆ ಮಾಡಿ ಆಯ್ತು. ಇನ್ನೇನು ಇನ್ನೇನು ನಾನು ಕೊಬ್ಬರಿ ಸುಲಿಯನ ಇನ್ನೇನು ಆಗೋಯ್ತು ಇನ್ನೇನು. ಅಲ್ಲ ಕಳ ಪಾಪ, ನಿಂಗಣ ತಡಿಯೋ ಒಂದ್ರಿಟ್ಟು ತಿಂಡಿ ಗಿಂಡಿ ತಿನ್ಕಣನ. ಇನ್ನು ಟೀ ತಗೊಂಬರ್ತೀನಂತ ಗೌರಜ್ಜಿ ಹೇಳ್ತು, ಇನ್ನು ಟೀ ತಗೊಂಬರ್ಲಿಲ್ಲ ಏನಿಲ್ಲ. ನಾನು ಬರುತ್ತೆ ತಡಿ, ಒಂದ್ರಿಟ್ಟು ಟೀ ಕುಡ್ದು ತಿಂಡಿ ಗಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡದಂತೆ. ಅಲ್ಲ ಕಣ ಜಗಣ, ತಿಂಡಿ ತಿಂದೆಲ್ಲ ಕೆಲಸ ಶುರು ಮಾಡಿದಿರಾ? ಮೊದಲು ತಿಂಡಿ ತಿಂದು ಬರ್ರಿ. ಇನ್ನೇನಪ್ಪ ಮಾಡೋದು, ಇನ್ನೇನು ನಮ್ ನಿಂಗಣ್ಣ ಇನ್ನೇನು ಕೊಬ್ಬರಿ ತಗೊಂಬಂದು ಹಾಕ್ತಿದ್ದ. ಇನ್ನೇನು ಎಷ್ಟೊತ್ತು ಹಂಗೆ ನಿನ್ಕಣದು ಅಂತ ಕೊಬ್ಬರಿ ಸುಲಿತಿದ್ದೆ ಇನ್ನೇನು. ಅಲ್ಲ ಕಣ ಮಗ, ಇನ್ನೊಂದು ಹೇಳೋದು ಮರ್ತ್ ಬಿಟ್ಟೆ. ಎತ್ಲಾಗ ಹೋಯ್ತಪ್ಪ ನಮ್ಮ ರಂಗಜ್ಜ ಬರಿಲ್ವೇನಪ್ಪು? ಓಹೋ, ಏನು ಇವತ್ತೇನು ಬರೋದ್ ಕಾಣಿ ನಮ್ಮ ರಂಗಜ್ಜ. ನನಗೆ ಹುಡ್ಕೊಂಡು ಹೋಗಿತ್ತಂತೆ. ಮಂತ ಹೋಗಿತ್ತಂತೆ, ತಿರ್ಗಾ ಏನು ಬರ್ಲೇ ಇಲ್ಲ. ಈಟೊತ್ತಾದ್ರೂ ಮತ್ತೆ ಎತ್ಲಾಗ ಹೋಯ್ತು ಏನ? ಇಲ್ಲ ಕಣ್ ಜಗಣ, ಅಮ್ಮಂಗೆ ಹೇಳಿ ಹೋಗಿದ್ದೇನೆ. ನಾವು ತೋಟ ಹೋಗಿದ್ದು, ಆ ತೋಟ ತಾವಲಿಂದ ನಾವು ಸೀದಾ ಬಂದು ಅಪ್ಪಯ್ಯ ನಮ್ಗೇನು ಸಿಕ್ಕಿಲ್ಲಪ್ಪ. ಬರ್ಲೂ ಇಲ್ಲ. ನೀನ್ಗೇನೋ ಹುಡ್ಕೊಂಡು ಹೋಗಿತ್ತಂತೆ. ನೋಡಿ ಈಟೊತ್ತಾದ್ರೂ ಬರ್ಲಿಲ್ಲ. ಸಾಮಾನ್ಯಕ್ಕೆ ನೀನೇನಾದ್ರೂ ಬೇರೆದಕ್ಕೆ ಏನಾದ್ರು ಕೆಲ್ಸಕ್ಕೆ ಹೋಗಿರ್ತೀಯ ಅಂತ ಏನಾದ್ರು ಹುಡ್ಕೊಂಡು ಹೋಯ್ತಾ ಏನಂತ ಒಂದು ಗೊತ್ತಾಗ್ತಿಲ್ಲಪ್ಪ ನನ್ಗಂತೂ ಅತ್ಲಾಗಿ. ನೀನ್ ಹೇಳಿದಿಲ್ವಾ ಬರ್ತೀನಂತ ಅಪ್ಪ ಹಿಂಗೆ? ಇಲ್ಲ ಕಣಪಾಪ ರಮೇಶಪ್ಪ, 2-3 ದಿವಸದ ಮುಂಚೆನೇ ರಂಗಜ್ಜಂಗೆ ಹೇಳಿದ್ದೆ ನಾನು ಬರ್ತೀನಂದ್ರೆ ಇಂಥ ದಿವಸ ಬಂದೇ ಬರ್ತೀನಿ ಕಣ್ ರಂಗಜ್ಜ ಕೊಬ್ಬರಿ ಸುಲಿಯಕ್ಕೆ. ನೀನೇನು ಕರಿಯಕ್ಕೇನು ಬರಬೇಡ ಸುಮ್ಕಿರು ಅಂತ ಅವತ್ತು ಹೇಳಿದ್ದೆ. ನೆನ್ನೆ ಸಾಯಂಕಾಲನೂ ಹೇಳಿದ್ದೆ. ನೆನ್ನೆ ಸಾಯಂಕಾಲನೂ ಮಂತವ್ವ ಬಂದು ಹೇಳೋಯ್ತು, ಪಾಪ ನಾಳೆ ಕೊಬ್ಬರಿ ಸುಲಿಬೇಕಣ ಅಂತ. ನೀವು ಅದೇ ಇವ್ರ ಮನೆ ನಮ್ಮ ಕುಮಾರಣ್ಣರ ಅತ್ತೆ ಮಾವನ ಮನೆಯಿಂದ ಊರಿಂದ ಬಂದ್ರಲ್ಲ, ನೀವು ಬಂದ ತಕ್ಷಣನೇ ರಂಗಜ್ಜ ಬಂದು ಹೇಳೋಯ್ತು, ಪಾಪ ನಾಳೆ ಕೊಬ್ಬರಿ ಸುಲಿ ಅನ್ಕಡು, ಕೊಬ್ಬರಿ ಸುಲಿಸ್ಬೇಕು ಅಂತ ಹೇಳ್ತು. ಸರಿ ಕಣ್ ರಂಗಜ್ಜ ಬಂದೇ ಬರ್ತೀನಿ ಕಣ್ ಹೋಗು ಅಂತ ಹೇಳ್ದೆ. ಆದ್ರೂ ತಿರ್ಗಾ ಇನ್ನೊಂದ್ಸಲಿ ಕೇಳ್ತು, ನೋಡಪ್ಪ ಕರೆಕ್ಟಾಗಿ ಹೇಳು, ಗ್ಯಾರಂಟಿ ಹೇಳು, ಬರ್ತೀಯಾ ಬರೋಲ್ಲ ಅಂತ, ಮತ್ತೆ ತಿಂಡಿ ಗಿಂಡಿ ಎಲ್ಲ ಮಾಡಿಸೋದಕ್ಕೆ ಅಂತ ಹೇಳ್ತು. ಇಲ್ಲ ಕಣ್ ರಂಗಜ್ಜ, ನಾನು 6:45 7 ಗಂಟೆ ಅಷ್ಟೊತ್ತಿಗೆ ಮಂತಾವ್ಲೆ ಇರ್ತೀನಿ ಕಣ್ ನಡಿ ರಂಗಜ್ಜ ಅಂತ ಹೇಳ್ದೆ ನಾನು. ಆಮೇಕಿಂದ ಒಂದು ಅರ್ಧ ಗಂಟೆ ತಡ ಮಾಡ್ಕೊಂಡು ಬಂದೆ ಕಣಪ್ಪ. ನಾನು ಇಲ್ಲಿ ಬಂದು 8 ಗಂಟೆಗೇನೋ ಬಂದೆ. ಅದಕ್ಕೆ ಅಲ್ಲೇ ಹುಡ್ಕೊಂಡು ಹೋಗೈತೆ ಮಂತವ. ಬಿಡು, ಬರುತ್ತೆ ನಡೀರಿ, ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ರಂಗಜ್ಜ ಬರುತ್ತೆ. ಪಾಪ ಪಾಪ ರಮೇಶ, ನಿಮ್ಮಪ್ಪ ಬಂತೇನಪ್ಪ? ಇಲ್ಲ ಕಣಮ್ಮ, ಈಟೋತರ್ಗು ಅಪ್ಪನ ಬಗ್ಗೆನೇ ಮಾತಾಡ್ಕೊಂಡು ನಿಂತಿದ್ದು. ಇನ್ನೂ ಬಂದಿಲ್ಲ ಕಣಮ್ಮ. ಇನ್ನೇನು ತಿಂಡಿ ಎಲ್ಲ ರೆಡಿ ಆಯ್ತನಮ್ಮ? ಇನ್ನೇನು ತಿಂಡಿ ತಿನ್ಲಿ ಇವರು? ಹೂ ಕಣಪಾಪ, ಇನ್ನೇನು ತಿಂಡಿ ಹತ್ತತ್ರ ಹಾಗೆ ಹೋಗೈತೆ, ಜಾಸ್ತಿ ಹೊತ್ತೇನಾಗಲ್ಲ. ಇನ್ನೊಂದು 1/4 ಗಂಟೆ 20 ನಿಮಿಷ ಆಗೋಗ್ಬಿಡುತ್ತೆ ತಿಂಡಿ. ನೀವು ನಮ್ಮ ಮುಖ ತಳ್ಕೊಳ್ರಿ ಬೇಗ. ನಮ್ಮ ಇವ್ರ ಜೊತೆನೆ ಕೂತ್ಕೊಂಡು ತಿನ್ನಿರಂತೆ, ಸರಿನಾ? ಸರಿ ಕಣಮ್ಮ, ಆಯ್ತು ಹೇಳು. ಅಮ್ಮ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಮ್ಮ. ಇನ್ನೇನು ನಾವು ತಿಂಡಿ ತಿನ್ಕೊಂಡು ಅತ್ಲಾಗೆ ಇನ್ನೇನು ಹೊರಡ್ತೀವಿ ಅಣ್ಣಯ್ಯ. ಇನ್ನೇನು ಹೊರಡ್ತೀವಿ ನಾವು. ಮಧ್ಯಾಹ್ನದ ಮೇಲೆ ಹೋಗ್ತೀವಿ. ಇನ್ನೇನು ಹೊತ್ತು ಬೇರೆ ಆಗೋಯ್ತು ನಮ್ಗೂ, ಬಂದಲ್ಲೇ 1.5 ತಿಂಗಳ ಮೇಲೆ ಆಯ್ತು. ಹೋಗ್ತೀವಿ ಕಣ ಅಣ್ಣಯ್ಯ. ಎಲ್ಲಿ ಹೋಗ್ತಿರೋ? ಸುಮ್ಕಿರಪ್ಪ ನೀನು. ಈ ಹುಡುಗ ನೋಡು ಇರೋ ತಕ ಇದ್ದು ಇವಾಗ ಮನೇಲಿ ಕೆಲಸಗಳೆಲ್ಲ ಇದ್ದಾವೆ. ಭಾನುವಾರ ಬೇರೆ ನಿಮ್ಮ ಇವಂದು ಬೇರೆ, ನಮ್ದು ರಾಜೇಶನ್ ಬೇರೆ ಇದು ಬೇರೆ ಐತೆ, ಎಂಗೇಜ್ಮೆಂಟ್ ಐತೆ. ಇದನ್ನೆಲ್ಲನೂ ಇದು ಮಾಡ್ಕೊಂಡು ನೀನು ಉಳಿಸ್ಕೊಂಡು ಈಗ ನೀನು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಸರಿ ಆಗುತ್ತಾ? ಎಂಗೇಜ್ಮೆಂಟಿಗೆ ಇರಿಲ್ಲ ಅಂದ್ರೆ ಸರಿ ಆಗುತ್ತೇನಪ್ಪ? ಬೇಜಾರು ಮಾಡ್ಕೊಳಲ್ವಾ ಅವರು? ಸುಮ್ಕಿರು. ನಿನಗೆ ಗೊತ್ತಾಗಲ್ವಲ್ಲ ಪಾಪ, ನಿನಗೆ ಗೊತ್ತಿದ್ದು ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಾರಲ್ಲ ಪಾಪ, ಬೇಜಾರು ಮಾಡ್ಕೊಳಲ್ವೇನೋ ಅವರು? ಹಂಗಲ್ ಕಣ ಅಣ್ಣಯ್ಯ, ನನಗೂ ಅಲ್ಲಿ ಕೆಲಸಗಳೆಲ್ಲ ಇದ್ದಾವೆ, ವರ್ಕ್ಗಳೆಲ್ಲ ಇದ್ದಾವೆ. ಜಾಸ್ತಿ ದಿವಸ ಇರೋಕ್ಕಾಗಲ್ಲ ಕಣ ಅಣ್ಣಯ್ಯ. ಈಗ ಎಂಗೇಜ್ಮೆಂಟ್ ಅಂತ ಇದು ಮಾಡ್ಕೊಂಡು ಹೋದ್ರೆ ನಾನು ಸೋಮವಾರ ಹೋಗ್ಬೇಕು. ಭಾನುವಾರ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲ. ಇರ್ಲಿ ಬಿಡೋಣಯ್ಯ, ನೀವೆಲ್ಲರೂ ಇರ್ತಿರಲ್ಲ. ಇನ್ನೇನು ಅಪ್ಪಯ್ಯ ಅಮ್ಮಯ್ಯ ನೀವು, ಪವಿತ್ರನೂ ಇರ್ತಾಳೆ. ಬೇಕಾದ್ರೆ ಈಗ ಒಂದು ಕೆಲಸ ಮಾಡೋಣ, ನಾನು ಹೋಗಿರ್ತೀನಿ, ಪವಿತ್ರ ಇಲ್ಲೇ ಇರಲಿ. ಬೇಕಾದ್ರೆ ಎಂಗೇಜ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಬೇಕಾದ್ರೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನೋಡೋಣ, ಎಂಗೇಜ್ಮೆಂಟಿಗೆ ಬಂದರೆ ಆಗುತ್ಕೊಂಡು ಹೇಳು. ನಾನು ಇವತ್ತು ಹೋಗ್ಬೇಕಿತ್ತು.
ಸುಮ್ಕಿರ್ಲ ಪಾಪ ರಮೇಶ, ನೀನು ಎಲ್ಲ ಹೋಗ್ಬೇಡ. ಇದೇನಮ್ಮ ಇವನು ಇರೋ ತಕ ಇದ್ದು ಇವತ್ತು ನೋಡಿದ್ರೆ ಇವನು ಅಲ್ಲೇ ಹೋಗ್ತೀನಿ ಡ್ಯೂಟಿ ಅಂತ ಹೇಳ್ತಿದ್ದಾನೆ. ಪಾಪಲೇ ರಮೇಶ, ಅಲ್ಲೇ 1.5 ತಿಂಗಳಿಂದ ನಿನ್ನ ಜೊತೆಲಿ ಇದ್ದು ನನಗೆ ಟೈಮ್ ಹೆಂಗೆ ಹೋಗುತ್ತಂತಾನೆ ಗೊತ್ತಾಗಲ್ಲ ಕಣ ಪಾಪಲೇ. ಇವತ್ತು ನೀನು ಹಿಂಗೆ ಸಡನ್ನಾಗಿ ಹೋಗ್ತೀನಿ ಅಂದರೆ ನಮಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಕಣಪ್ಪ. ಏನು ಬೇಡ ಸುಮ್ಕಿರು. ಕೊಬ್ಬರಿ ಬೇರೆ ಸುಲಿಸ್ತಿದ್ದೀವಿ, ಎಲ್ಲ ಮಂತವೆಲ್ಲ ಕೆಲಸಗಳೆಲ್ಲ ಇರ್ತವೆ. ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ. ಎಂಗೇಜ್ಮೆಂಟ್ ಐತೆ, ಮದುವೆ ಬೇರೆ ಶುರು ಆಗುತ್ತಿನ್ನೇನೋ. ಏನೇನೋ ಮುಂದೆ ನಿಂತ್ಕೊಂಡು ನಾವು ಕೆಲಸಗಳೆಲ್ಲ ಮಾಡಬೇಕಲ್ವಾಪ. ಇನ್ನೇನು ಪತ್ರಿಕೆ ಹಂಚಕ್ಕೆ ಹೋಗ್ಬೇಕು ನಾವೇನೇನು, ಇನ್ನೇನು ಅಪ್ಪಯ್ಯ ಹೇಳೈತೆ. ಅವನದು ಒಬ್ನದು ನೋಡಿ, ನಿಮ್ಮ ಚಿಕ್ಕಪ್ಪನ ಮಗಂದು ನೋಡಿ ಎಲ್ಲರೂ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಬಿಡೋಣ ಕಣಪ್ಪ ಅಂತ ಬೇರೆ ಹೇಳೈತೆ. ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ಹೋಗಿರಂತ ಕಣ್ ಸುಮ್ಕಿರ್ರಿ. ನೀನು ಗೊತ್ತಾಗಲ್ವಲ್ಲ ಪಾಪ. ಗೊತ್ತಿದ್ದು ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು. ಅಣ್ಣಯ್ಯ, ಈಗ ಎಂಗೇಜ್ಮೆಂಟ್ವರೆಗೂ ಇರ್ತೀನಿ, ನೀನು ಹಿಂಸೆ ಮಾಡ್ತಿದ್ಯಾ ಅಂತ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಪ್ಪ. ನನಗೆ ಹಿಂಸೆ ಮಾಡಬೇಡ್ರಿ, ಸರಿನಾ ಅಮ್ಮ? ಎಂಗೇಜ್ಮೆಂಟ್ವರೆಗೂ ಇರ್ತೀನಿ ಕಣಿ, ಹೇಳಮ್ಮ. ಇನ್ನೇನು ಮಾಡೋಣ, ಈ ಅಣ್ಣ ಕಳ್ಸಲ್ಲ ಇವನು. ಬೇಜಾರು ಮಾಡ್ಕೊಳ್ತಿದ್ದ ನೋಡಲ್ಲಿ ಮಕ ಮಾಡ್ಕೊಂಡಿದ್ದು. ಅಯ್ಯ ಬಿಡು, ಬೇಜಾರು ಮಾಡ್ಕೊಬೇಡ. ಬಿಡು, ಎಂಗೇಜ್ಮೆಂಟ್ ಮುಗಿಸ್ಕೊಂಡೆ ಹೋಗ್ತೀನಿ. ಹಂಗಾರೆ ನಮ್ಮ ರಾಜೇಶಂದು ಎಂಗೇಜ್ಮೆಂಟು ಈ ಭಾನುವಾರ ಅನ್ನು. ಏನ್ ಗೌರಜ್ಜಿ ಎಂಗೇಜ್ಮೆಂಟ್ ಹಂಗಾರೆ ಜೋರು? ಏನ್ ಗೌರಜ್ಜಿ ಎಂಗೇಜ್ಮೆಂಟ್ ಎಲ್ಲಿ ಹಂಗಾರೆ? ಪಾಪ ಹುಡುಗಿ ಊರಲ್ಲೇ ಕಣಪ್ಪು. ಅವ್ರದ್ದು ಅಲ್ಲೇನೆ, ಅವ್ರ ಊರಲ್ಲೇ ದೇವಸ್ಥಾನ ಹತ್ರ ಚೌಟ್ರಿ ಐತಂತೆ, ಅಲ್ಲೇ ಎಂಗೇಜ್ಮೆಂಟ್ ಮಾಡ್ತಾರಂತೆ. ಹೆಂಗ ಅವನದೊಬ್ನದ ಅತ್ಲಾಗಿ ಮದುವೆ ಒಂದು ಆಗ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಕಣಪ್ಪ, ಅತ್ಲಾಗಿ ನಮ್ಗೂನು. ಮೂಕಣ್ ಬಿಡ್ ಗೌರಜ್ಜಿ ಅತ್ಲಾಗಿ. ಹೆಂಗ ರಾಜೇಶಂದು ಹೆಂಗ ಮದುವೆ ಫಿಕ್ಸ್ ಆಯ್ತಲ್ಲ ಹೆಂಗ ಸದ್ಯ? ಬೇಗ ಮಾಡಿ ಮುಗಿಸ್ಬಿಡ್ರಿ ಅತ್ಲಾಗಿ. ಕಣಪ್ಪ, ಎಲ್ಲಾರು ಹೊರಡ್ರಪ್ಪ. ಇನ್ನೇನು ಇವತ್ತು ಸಾಯಂಕಾಲನ ನಾಳೆಯಿಂದ ಇನ್ನೇನು ಹೇಳ್ತೀವಿ ಬಂದು. ಎಲ್ಲಾರು ಎಂಗೇಜ್ಮೆಂಟಿಗೆ ಹೊರಡ್ರಪ್ಪ. ಬಸ್ ಮಾಡಿದೀವಿ, ಹೋಗಿ ಬಂದ್ಬಿಡೋಣ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡೋಣ. ಆಗಲ್ಲ, ನಮ್ಮ ಹುಡುಗಿ ನಿಂಗಮ್ಮ ಹೇಳ್ದಂಗೆ ಅಲ್ಲೇ ಬಂದು ಜಗಣ್ಣ ಅಲ್ಲೇ ಕೊಬ್ಬರಿ ಸುಲಿತಿದ್ದಾನೆ. ಅಯ್ಯೋ ನಾನೇ ಒತ್ತು ಮಾಡ್ಕೊಂಡ್ ಬಂದು ಏನಪ್ಪ ಅತ್ಲಾಗಿ. ಅಲ್ಲ ಕಳ್ಳ ಪಾಪ ಜಗಣ್ಣ, ನೀನು ಎಲ್ಲಾಸ್ ಬಂದಲ್ಲ. ನೀನು ಬಂದಿದ್ದೆ ಗೊತ್ತಿಲ್ಲ ಕಣಿ, ಹೇಳು ನನಗೆ. ನಾನು ನೋಡಿದ್ರೆ ನಿಮ್ಮನೆ ಹತ್ರ ಹುಡ್ಕೊಂಡು ಹೋಗಿದ್ದೀನಿ ಪಾಪ ನಿಂಗಮ್ಮ ಹಂಗಂತ ಹೇಳ್ತು. ಇಲ್ಲ ಕಣ್ರಂಗಜ್ಜ, ಹೋಗು ಅಲ್ಲೇ ಮಂತವ್ಲನೆ ಕೊಬ್ಬರಿ ಸುಲಿಯಕ್ಕೆ ಹೋಗ್ಬೇಕು ಅಂತ ಹೇಳ್ತಿತ್ತು. ಅಲ್ಲೇ ಇರಬೇಕು ಕಣ್ ಹೋಗು ಅಂತ. ಅಲ್ಲ ಕಣ್ರಂಗಜ್ಜ, ಅರ್ಧ ಗಂಟೆ ತಡ ಮಾಡ್ಕೊಂಡ್ ಬಂದಪ್ಪ. ಅದಕ್ಕೆ ನೀನು ಅದೇ ಹುಡ್ಕೊಂಡು ಹೋಗಿದ್ದೀಯ ಅನ್ನೋ. ಏನ್ ಮಾಡ್ತೀಯ ಹೇಳು? ನಾನು ಒಂದು ಸ್ವಲ್ಪ ನಿನ್ನೆ ಬೇರೆ ಅಲ್ಲಿ ತೋಟದ ಕೆಲಸ ಬೇರೆ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಸಾಕಾಗಂಗೆ ಆಗ್ಬಿಟ್ಟು ಒಂದು ಸ್ವಲ್ಪ ತಡವಾಗಿ ಎದ್ಬಿಟ್ಟೆ ಕಣ್ರಂಗಜ್ಜ. ಏನು ಮಾಡ್ತೀಯ? ಹಂಗಾಗಿ ಬರೋದು ಒಂದು ಅರ್ಧ ಮುಕ್ಕಾಲು ಗಂಟೆ ತಡ ಆಗೋಯ್ತು. ಇವ್ ನಿಂಗಣ್ಣ ನಾನು ಎತ್ಲಾಗ ಹೋಗಿದ್ದ, ಇವನಿಗೂ ಕರ್ಕೊಂಡು ಜೊತೆಲೆ ಬರೋದಂತ ಒಂದು ಸ್ವಲ್ಪ ತಡ ಮಾಡ್ಕೊಂಡು ಬಂದ್ವಪ್ಪ. ಅದಕ್ಕೆ ಅಲ್ಲೇ ಹುಡ್ಕೊಂಡು ಹೋಗಿದ್ಯಾ? ನಾವು ಈ ಕಡೆ ಎಲ್ಲ ಸಂತೀಯ, ನಾವು ಗೌಡ್ರ ಮನೆ ಐತೆ ನೋಡು, ಅಲ್ಲಾಸ್ ಬಂದು. ನೀನೆಲ್ಲಾಸ್ ಬಂದೆ ನೀನು? ನಾನು ನಮ್ಮ ಶಂಕರಾಚಾರ್ಯ ಮನೆ ಎಲ್ಲಾಸಿ ಮನೆ ಮುಂದಾಸ ಎಲ್ಲ ಜಾಗ ಐತೆ ನೋಡು. ನಾನು ಅಲ್ಲಾಸೆ ಏನಾರ ಬಂದಿರಬೇಕು ಅನ್ಕೊಂಡು ನಾನು ಅಲ್ಲಾಸ್ ಹೋದೆ. ಹಂಗಾಗಿ ನೀವು ಈ ಕಡೆ ಲಾಸ್ ಬಂದಿರೋ, ನಾನು ಈ ಕಡೆ ಲಾಸಿ ಹುಡ್ಕೊಂಡು ಹೋಗಿದ್ದೀನಿ. ಹಂಗಾಗೈತ್ ಕಣ್ ಬಿಡಪ್ಪ. ಅಲ್ಲ ಕಣ್ರ ಪಾಪ, ತಿಂಡಿ ತಿಂದ್ರೆ ಅಂದ್ರ? ಇಲ್ಲ ಕಣ್ರಂಗಜ್ಜ, ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ ತಿಂಡಿ ಮಾಡಬೇಕು. ಏನ್ ಪಾಪ ನೀನು ತಿಂಡಿ ಮಾಡ್ದಲ್ಲ ಕೆಲಸ ಶುರು ಮಾಡಿದಿನ? ಇನ್ನೇನು ಕೊಬ್ಬರಿ ಎಲ್ಲ ಗುಡ್ಡೆ ಮಾಡಿ ಆಗೈತೆ. ಬರಪ್ಪ, ಇನ್ನೇನು ಆಮೇಕಿಂದ ಬೇಕಾರೆ ಕೊಬ್ಬರಿ ಸುಲಿರಂತೆ ತಿಂಡಿ ತಿನ್ಕೊಂಡು ಬರಪ್ಪ. ಮೊದ್ಲು ತಿಂಡಿ ಮಾಡಿ ಬರಪ್ಪ. ಇವಳೆ ನಡಿ, ತಿಂಡಿ ಆಗಿದ್ರೆ ತಿಂಡಿ ಹಾಕ್ಕೊಡ್ ನಡಿ. ಎಲ್ಲಾರು ಮೊದ್ಲು ತಿಂಡಿ ತಿಂತೀವಿ, ನನಗೂ ಹೊಟ್ಟೆ ಸೀತೈತ್ಕೊಂಡು ನಡಿಯೇ. ಅಮ್ಮಣ್ಣಿ ಪವಿತ್ರಮ್ಮ ಮಾಡ್ತಿದ್ದಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಆಗೋಗ್ಬಿಡುತ್ತೆ. ತಡಿ, ಬರ್ರಿ, ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಬರ್ರಿ ಅತ್ಲಾಗಿ. ತಿಂಡಿ ತಿನ್ಬಿಡಿರಂತೆ. ಇನ್ನೇನು ಬಿಸಿ ಬಿಸಿ ಪಲಾವ್ ಆಗೋ ಐತೆ. ಇನ್ನೇನು ಇನ್ನೊಂದು 10 ನಿಮಿಷ ಬೇಗ ಬರ್ರಿ, ತಿಂಡಿ ತಿನ್ಕಳಿರಂತೆ. ಇನ್ನೇನು